ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಬುಲೆಟ್ ರೈಲುಗಳು ಓಡಾಡೋ ಕಾಲ ಬಂದೇ ಬಿಡ್ತಾ? ಇನ್ನು ನಾವು ಕೂಡ ಬುಲೆಟ್ ಟ್ರೈನಲ್ಲಿ ಓಡಾಡಬಹುದಾ? ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಕಣ್ಣು ಮುಂದೆ ಬರೋದು ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ಟ್ರೈನ್ ಪ್ರಾಜೆಕ್ಟ್. ಆದರೆ ಈ ಪ್ರಾಜೆಕ್ಟ್ ಮುಗಿಯೋದು ಯಾವಾಗಲೋ, ರೈಲು ಓಡಾಡೋದು ಯಾವಾಗಲೋ ಅನ್ನೋ ಅನುಮಾನಗಳಿಗೆ ಕೂಡ ತೆರೆ ಎಳೆಯೋದಕ್ಕೆ ಭಾರತೀಯ ರೈಲ್ವೆ ಮುಂದಾಗ್ತಾ ಇದೆ. ಈಗ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಹಾಗೂ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ಗಳು ಜಂಟಿಯಾಗಿ ಹೈ ಸ್ಪೀಡ್ ಟ್ರೈನ್ ಕೋಚುಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿವೆ. ಈ ಮೂಲಕ ಭಾರತದಲ್ಲೂ ಕೂಡ ಬುಲೆಟ್ ಟ್ರೈನ್ ಓಡಾಡುವ ಕಾಲ ಸನ್ನಿಹಿತವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ ರೈಲಿನ ವಿಶೇಷತೆ ಏನು? ಜಾಗತಿಕ ಗುಣಮಟ್ಟದ ರೈಲುಗಳನ್ನು ನಮ್ಮಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಆ ರೈಲುಗಳ ವೆಚ್ಚ ಯಾಕೆಷ್ಟು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಹಾಗೂ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಬಹುನಿರೀಕ್ಷಿತ ಪ್ರಾಜೆಕ್ಟ್ಗಳ ಪೈಕಿ ಒಂದು ಈ ಬುಲೆಟ್ ಟ್ರೈನ್. ಇವತ್ತು ಜಗತ್ತಿನ ಮುಂದುವರಿದ ದೇಶಗಳಲ್ಲಿ ಹೈ ಸ್ಪೀಡ್ ರೈಲುಗಳಿವೆ. ಚೈನಾದಲ್ಲಿ ಮ್ಯಾಗ್ಲೇವ್ ಟ್ರೈನುಗಳು 500 ಕಿಲೋಮೀಟರ್ಗಳಷ್ಟು ವೇಗವನ್ನು ಹೊಂದಿವೆ. ಸ್ಪೇನ್, ಫ್ರಾನ್ಸ್, ಜರ್ಮನಿ, ಮೊರಾಕೊ, ಜಪಾನ್, ಚೈನಾ, ದಕ್ಷಿಣ ಕೊರಿಯಾ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಬುಲೆಟ್ ಟ್ರೈನ್ಗಳ ಸಂಚಾರ ಇದೆ. ಹೀಗಾಗಿ ಭಾರತದಲ್ಲೂ ಬುಲೆಟ್ ಟ್ರೈನ್ ಓಡಬೇಕು ಅನ್ನೋದು ಬಹಳಷ್ಟು ಜನರ ಅನಿಸಿಕೆ. ಸೊ ಭಾರತದಲ್ಲಿ ಬುಲೆಟ್ ರೈಲನ್ನು ಆರಂಭ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿತು. ಈಗಾಗಲೇ ಹೈ ಸ್ಪೀಡ್ ಹಳಿಗಳ ನಿರ್ಮಾಣ ಕಾರ್ಯ ಆರಂಭ ಆಗಿದೆ. ಹಾಗೆಯೇ ಇನ್ನು ಕೆಲವೇ ವರ್ಷಗಳಲ್ಲಿ ಆ ರೈಲಿನ ಪ್ರಾಜೆಕ್ಟ್ ಕೂಡ ಸಂಪೂರ್ಣವಾಗಲಿದ್ದು ನಮ್ಮಲ್ಲಿ ಬುಲೆಟ್ ರೈಲುಗಳು ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಹಳಿಗಳ ಮೇಲೆ ಓಡಾಡೋದಕ್ಕೆ ಬೇರೆ ದೇಶಗಳಿಂದ ರೈಲುಗಳನ್ನು ತರಿಸ್ಕೊಳ್ತಾರಾ ಅನ್ನೋ ಅನುಮಾನಗಳು ನಮ್ಮನ್ನು ಕಾಡ್ತಾ ಇದ್ವು. ಆದರೆ ಈಗ ಅದಕ್ಕೂ ಕೂಡ ಒಂದು ಉತ್ತರ ಸಿಕ್ಕಿದೆ. ಭಾರತದಲ್ಲಿ ಸಂಚರಿಸುವ ಬುಲೆಟ್ ಟ್ರೈನುಗಳು ನಮ್ಮಲ್ಲೇ ನಿರ್ಮಾಣ ಆಗುತ್ತವೆ. ಅದರಲ್ಲೂ ಸರ್ಕಾರಿ ಸಂಸ್ಥೆಗಳೇ ಅವುಗಳನ್ನು ನಿರ್ಮಾಣ ಮಾಡಲಿದ್ದು ಈಗಾಗಲೇ ಅದಕ್ಕಾಗಿ ಸಕಲ ಸಿದ್ಧತೆಗಳು ಆರಂಭ ಆಗಿವೆ ಅನ್ನೋ ಮಾಹಿತಿಯನ್ನು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಭಾರತಕ್ಕೆ ಬೇಕಿರೋ ಬುಲೆಟ್ ಟ್ರೈನನ್ನು ಚೆನ್ನೈನಲ್ಲಿನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಹಾಗೂ ಬೆಮ್ಮೆಲ್ಗಳ ಸಹಯೋಗದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ರೈಲು ಗಂಟೆಗೆ 280 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಚಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಕೋಚ್ಗೆ 28 ಕೋಟಿಯಷ್ಟು ಖರ್ಚಾಗುತ್ತೆ. ಬೇರೆ ಕಂಪನಿಗಳ ಬಿಡ್ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಅತ್ಯುತ್ತಮವಾದ ಬೆಲೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇನ್ನು ಈ ಹೈ ಸ್ಪೀಡ್ ರೈಲುಗಳ ನಿರ್ಮಾಣ ಸುಲಭದ ಮಾತಲ್ಲ. ಅದಕ್ಕೆ ತನ್ನದೇ ಆದ ಡಿಸೈನ್ ಹಾಗೂ ಟೆಕ್ನಾಲಜಿಯನ್ನು ಅಳವಡಿಸ್ಕೋಬೇಕಾಗತ್ತೆ. ಹೀಗಾಗಿ ಈ ಪ್ರೋಸೆಸ್ ತುಂಬಾ ಚಾಲೆಂಜಿಂಗ್ ಆಗಿದ್ದು ಅದನ್ನು ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ನಿಭಾಯಿಸುತ್ತೆ ಅಂತ ವೈಷ್ಣವ್ ತಿಳಿಸಿದ್ದಾರೆ. ಇನ್ನು ಈಗಾಗಲೇ ಭಾರತದಲ್ಲಿ ವಂದೇ ಭಾರತ್ ರೈಲುಗಳನ್ನು ಸಿದ್ಧಪಡಿಸಲಾಗಿದೆ. ಆ ರೈಲುಗಳು ವಿಶ್ವದರ್ಜೆಯ ರೈಲುಗಳಾಗಿದ್ದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಅವು ನಿರ್ಮಾಣ ಆಗಿವೆ. ಇನ್ನು ಇತ್ತೀಚೆಗೆ ವಂದೇ ಭಾರತಲ್ಲಿ ಸ್ಲೀಪರ್ ಕೋಚನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ರೈಲುಗಳು ಭಾರತದ ರೈಲ್ವೆಯಲ್ಲಿ ಭಾರೀ ಬದಲಾವಣೆಗೆ ಕಾರಣ ಆಗ್ತಾ ಇವೆ. ಇನ್ನು ಈ ವಂದೇ ಭಾರತ್ ರೈಲುಗಳು ಪ್ರತಿ ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ತಾಕತ್ತನ್ನು ಹೊಂದಿದ್ರೂ ಕೂಡ ಅವುಗಳ ಸ್ಪೀಡನ್ನು 140 ಕಿಲೋಮೀಟರ್ಗೆ ನಿಯಂತ್ರಿಸಲಾಗಿದೆ. ಸೊ ಭಾರತದಲ್ಲಿ ಪ್ರತಿ ಗಂಟೆಗೆ 180 ಕಿಲೋಮೀಟರ್ಗಳಷ್ಟು ವೇಗವಾಗಿ ಚಲಿಸುವ ರೈಲುಗಳನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದ್ದು ರೈಲ್ವೆ ಹಳಿಗಳ ಕಾರಣದಿಂದಾಗಿಯೇ ವೇಗವನ್ನು ನಿಯಂತ್ರಿಸುವ ಕೆಲಸ ಕೂಡ ಆಗಿದೆ. ಆದರೆ ಈಗ ಹೈ ಸ್ಪೀಡ್ಗೆ ಅಂತಲೇ ವಿಭಿನ್ನ ಹಳಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ವೇಗಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಹೀಗಾಗಿ ಆ ಟ್ರ್ಯಾಕ್ಗಳಲ್ಲಿ ಗರಿಷ್ಠ ವೇಗದ ಮಿತಿಯನ್ನು ಮುಟ್ಟುವ ರೈಲುಗಳನ್ನು ಓಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಂದೇ ಭಾರತ್ ಸೇರಿದಂತೆ ಪ್ರತಿ ಗಂಟೆಗೆ 200 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಸಂಚರಿಸುವ ಟ್ರೈನ್ಗಳನ್ನು ಈಗ ಸಿದ್ಧಪಡಿಸಲಾಗ್ತಾ ಇದೆ. ಇನ್ನು ಈ ರೈಲುಗಳು ಹೆಚ್ಚು ವೇಗವನ್ನು ಹೊಂದಿರೋ ಕಾರಣದಿಂದ ಇವುಗಳನ್ನು ಏರೋಡೈನಮಿಕ್ ಸ್ಟೈಲಲ್ಲಿ ನಿರ್ಮಾಣ ಮಾಡಬೇಕು. ಈಗ ನಾವು ವಿದೇಶಗಳಲ್ಲಿ ನೋಡುವ ಬುಲೆಟ್ ಟ್ರೈನ್ಗಳಿವೆಯಲ್ಲ, ಅವೆಲ್ಲವೂ ಕೂಡ ಏರೋಡೈನಮಿಕ್ ಸ್ಟೈಲಲ್ಲೇ ಇರುತ್ತವೆ. ಇನ್ನು ನಮ್ಮಲ್ಲಿರೋ ವಂದೇ ಭಾರತ್ ಕೂಡ ಅದೇ ಸ್ಟೈಲಲ್ಲಿದೆ. ಅದಕ್ಕಿಂತಲೂ ಭಿನ್ನವಾಗಿ ಇನ್ನೂ ಗಾಳಿಯನ್ನು ಹೆಚ್ಚು ಸೀಳಿಕೊಂಡು ಹೆಚ್ಚು ವೇಗವಾಗಿ ಮುನ್ನುಗ್ಗೋದಕ್ಕೆ ಅನುಕೂಲವಾಗುವಂತೆ ಈ ರೈಲುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟೊಂದು ವೇಗವಾಗಿ ಹೋಗುವ ಟ್ರೈನ್ ಅಂದ ಕೂಡಲೇ ರೈಲಿನ ಬೋಗಿಗಳು ಏರ್ ಟೈಟ್ ಟೆಕ್ನಾಲಜಿಯನ್ನು ಹೊಂದಿರಬೇಕಾಗತ್ತೆ. ಅದನ್ನು ಕೂಡ ಇದರಲ್ಲಿ ಅಳವಡಿಸಲಾಗ್ತಾ ಇದೆ. ಇನ್ನು ಹೈ ಸ್ಪೀಡ್ಗೆ ಅಡ್ಜಸ್ಟ್ ಆಗುವಂಥ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಕೂಡ ಬಳಸ್ತಾರೆ. ಹಾಗೆಯೇ ರೈಲಿನ ಸೀಟುಗಳು ಕೂಡ ವಿಭಿನ್ನವಾಗಿರುತ್ತವೆ. ಪ್ರಯಾಣಿಕರ ತೂಕಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗುವ ಸೀಟುಗಳನ್ನು ಅಲ್ಲಿ ತಯಾರು ಮಾಡಲಾಗ್ತಾ ಇದೆ. ಇನ್ನು ರೈಲಿನ ಒಳಗಡೆ ಏರ್ ಕಂಡೀಷನ್ ಇರುತ್ತೆ. ಆಟೋಮ್ಯಾಟಿಕ್ ಡೋರುಗಳು, CC ಕ್ಯಾಮರಾಗಳು, ಮೊಬೈಲ್ ಚಾರ್ಜಿಂಗ್ ಫೆಸಿಲಿಟಿ, ಫೈರ್ ಸೇಫ್ಟಿ ಎಕ್ವಿಪ್ಮೆಂಟ್ಗಳು ಸೇರಿದ ಹಾಗೆ ಅತ್ಯಾಧುನಿಕ ಹಾಗೂ ಸೇಫ್ಟಿಗೆ ಸಂಬಂಧಪಟ್ಟ ಸಾಕಷ್ಟು ಅಂಶಗಳನ್ನು ಇಲ್ಲಿ ಗಮನದಲ್ಲಿಟ್ಟುಕೊಂಡು ರೈಲನ್ನು ನಿರ್ಮಾಣ ಮಾಡಲಾಗುತ್ತೆ.
ಗೆಳೆಯರೆ, ಭಾರತದಲ್ಲಿ ಇಂಥ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಆಗೋದಿಲ್ಲ ಅಂತ ಯಾವುದೂ ಇಲ್ಲ. ಆದರೆ ಅದಕ್ಕೆ ಸರಿಯಾದ ಆಸಕ್ತಿಯನ್ನು ವಹಿಸುವ ಕೆಲಸ ಆಗಬೇಕು. ಈಗ ವಂದೇ ಭಾರತ್ ಕೋಚುಗಳನ್ನು ಯುರೋಪ್ನಿಂದ ತರಿಸ್ಕೊಳ್ಳೋ ಬಗ್ಗೆ ಈ ಹಿಂದೆ ಯೋಜನೆಗಳು ಸಿದ್ಧ ಆಗಿದ್ವು. ಆದರೆ ಚೈನಾ ವೈರಾಣುವಿನ ಕಾರಣದಿಂದಾಗಿ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋ ಹಾಗೆ ಅವುಗಳನ್ನು ಆಮದು ಮಾಡಿಕೊಳ್ಳೋ ಯೋಜನೆಯನ್ನು ಕೈಬಿಡಲಾಯಿತು. ಭಾರತದಲ್ಲೇ ನಿರ್ಮಿಸುವ ಸಂದರ್ಭ ಬಂತು. ಹೀಗಾಗಿ ವಂದೇ ಭಾರತ್ ರೈಲುಗಳು ಇಲ್ಲೇ ನಿರ್ಮಾಣ ಆದವು. ಹಾಗೆ ಅವುಗಳಿಗೆ ಬಳಸುವ ಗಾಲಿಗಳನ್ನು ಯುಕ್ರೇನ್ನಿಂದ ತರಿಸ್ಕೋಬೇಕಾಗಿತ್ತು. ಆದರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಕಾರಣದಿಂದ ನಮಗೆ ಬರಬೇಕಾದ ಸಮಯದಲ್ಲಿ ಆ ಗಾಲಿಗಳು ಬರಲಿಲ್ಲ. ಹೀಗಾಗಿ ಭಾರತ ಅದನ್ನು ನಮ್ಮಲ್ಲೇ ತಯಾರು ಮಾಡಿಕೊಳ್ಳೋದಕ್ಕೆ ಮುಂದಾಯಿತು. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಾವು ನಮಗೆ ಬೇಕಾದ ಎಲ್ಲವನ್ನೂ ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಯಾವಾಗ ಬೇಕಾದರೂ ನಾವು ಅದನ್ನು ತಯಾರು ಮಾಡ್ಕೋಬಹುದಲ್ಲ. ಅದಕ್ಕೆ ಬೇಕಾಗಿರೋದು ಶ್ರದ್ಧೆ ಮತ್ತು ಬದ್ಧತೆ. ಈಗ ಭಾರತದಲ್ಲಿ ತಯಾರಾಗ್ತಾ ಇರುವ ಈ ಬೋಗಿಗಳ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹೀಗಾಗಿ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕ ದೇಶಗಳ ರೈಲು ಕಂಪನಿಗಳು ಕೂಡ ಭಾರತದಲ್ಲಿ ಕೋಚುಗಳನ್ನು ನಿರ್ಮಾಣ ಮಾಡಿಸೋದಕ್ಕೆ ಆಸಕ್ತಿಯನ್ನು ವಹಿಸ್ತಾ ಇವೆ. ಇದು ಭಾರತದ ಉತ್ಪಾದನಾ ಶಕ್ತಿಯ ಯಶಸ್ಸು ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನು ಈಗ ಹೈಸ್ಪೀಡ್ ರೈಲುಗಳನ್ನು ಕೂಡ ಇಲ್ಲೇ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಬೇಕಾಗುವ ಬೇರೆ ಬೇರೆ ದೇಶಗಳಿಗೆ ಅಗತ್ಯ ಬಿದ್ದರೆ ಭಾರತ ಇಲ್ಲಿಂದ ಹೈಸ್ಪೀಡ್ ಬೋಗಿಗಳನ್ನು ಕೂಡ ಅವರಿಗೆ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈಗಾಗಲೇ ನಾವು ಓಡಾಡ್ತಾ ಇರೋ ಮೆಟ್ರೋ ರೈಲುಗಳು ಕೂಡ ಉತ್ತಮ ಗುಣಮಟ್ಟವನ್ನು ಹೊಂದಿವೆ. ಆ ರೈಲುಗಳನ್ನು ನಿರ್ಮಾಣ ಮಾಡ್ತಾ ಇರೋದು ಬೆಮೆಲ್ ಕಂಪನಿ. ಈಗ ಬೆಮೆಲ್ ಮತ್ತು ICFಗಳು ಒಟ್ಟಾಗಿ ಈ ಹೈಸ್ಪೀಡ್ ರೈಲನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿವೆ. ಈ ಪ್ರಯತ್ನದಲ್ಲಿ ಅವರಿಗೆ ಯಶಸ್ಸು ಸಿಗಲಿ, ಭಾರತದ ಹಳಿಗಳ ಮೇಲೆ ಇಲ್ಲೇ ನಿರ್ಮಾಣವಾಗಿರುವ ರೈಲುಗಳೇ ಓಡಾಡಲಿ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಶಯ. ಇನ್ನು ಈ ರೈಲುಗಳನ್ನೇನೋ ಸಿದ್ಧ ಮಾಡ್ತಾ ಇದ್ದಾರೆ, ಆದರೆ ಅದನ್ನು ಬಳಸೋದಕ್ಕೆ ಹಳಿಗಳನ್ನು ಹಾಕಬೇಕಲ್ಲ. ಆ ಕಾರ್ಯ ಎಲ್ಲಿವರೆಗೆ ಬಂದಿದೆ ಅನ್ನೋ ಅನುಮಾನ ಸಾಕಷ್ಟು ಜನರಲ್ಲಿದೆ. ಗೆಳೆಯರೆ, ಈ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲ್ ಪ್ರಾಜೆಕ್ಟು 2017ರಲ್ಲಿ ಟೇಕ್ ಆಫ್ ಆಯಿತು. ಈ ಬುಲೆಟ್ ಟ್ರೈನ್ ಯೋಜನೆಯನ್ನು ಭಾರತ ಜಪಾನ್ನ ಸಹಯೋಗದಲ್ಲಿ ಪ್ರಾರಂಭ ಮಾಡಿತು. ಈ ರೈಲು ಮಾರ್ಗ 508 ಕಿಲೋಮೀಟರ್ ಉದ್ದ ಹೊಂದಿದೆ. ಇದರಲ್ಲಿ 352 ಕಿಲೋಮೀಟರ್ ಗುಜರಾತಲ್ಲಿ, 156 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗುತ್ತೆ. ಈ ಬುಲೆಟ್ ಟ್ರೈನ್ ಕಾರಿಡಾರಲ್ಲಿ ಸಂಚರಿಸುವ ರೈಲು ಪ್ರತಿ ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಈ ರೈಲು ಯೋಜನೆಯಲ್ಲಿ ಒಟ್ಟು 12 ನಿಲ್ದಾಣಗಳು ನಿರ್ಮಾಣ ಆಗುತ್ತವೆ. ಸಾಬರ್ಮತಿ, ಅಹಮದಾಬಾದ್, ಆನಂದ್, ವಡೋದರಾ, ಭರೂಚ್, ಸೂರತ್, ಬಿಳಿಮೊರಾ, ವಾಪಿ, ಬೋಯ್ಸಾರ್, ವಿರಾರ್, ಥಾಣೆ ಹಾಗೂ ಮುಂಬೈಯಲ್ಲಿ ಈ ರೈಲು ನಿಲುಗಡೆ ಆಗುತ್ತೆ. ಇನ್ನು ಈ ಬುಲೆಟ್ ಟ್ರೈನ್ನ ನಿರ್ವಹಣೆಗಾಗಿನೇ 8 ನಿರ್ವಹಣಾ ಡಿಪೋಗಳು ಸಿದ್ಧ ಆಗ್ತಾ ಇವೆ. ವಡೋದರಾದಲ್ಲಿ ಹೈಸ್ಪೀಡ್ ರೈಲ್ ತರಬೇತಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಇನ್ನು ಈ 508 ಕಿಲೋಮೀಟರ್ ಮಾರ್ಗದಲ್ಲಿ 465 ಕಿಲೋಮೀಟರ್ ವಯಾಡಕ್ಟ್ ಮೂಲಕ, 10 ಕಿಲೋಮೀಟರ್ ನದಿ ಸೇತುವೆಗಳು, 7 ಕಿಲೋಮೀಟರ್ ಟನಲ್, 21 ಕಿಲೋಮೀಟರ್ ಅಂಡರ್ಗ್ರೌಂಡ್ ಹಾಗೂ ಅಂಡರ್ ವಾಟರ್ ಟನಲ್ ಮೂಲಕ ಈ ರೈಲು ಸಂಚರಿಸುತ್ತೆ. ಇನ್ನು 5 ಕಿಲೋಮೀಟರ್ಗಳಷ್ಟು ಪರ್ವತಗಳಲ್ಲಿ ನಿರ್ಮಾಣ ಮಾಡಲಾಗಿರುವ ಸುರಂಗಗಳ ಮೂಲಕ ಈ ಹೈಸ್ಪೀಡ್ ರೈಲು ಸಂಚಾರ ಮಾಡುತ್ತೆ. ಇನ್ನು ಇದಕ್ಕಾಗಿ ಭಾರತದ ಸರ್ಕಾರ 1.08 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಾ ಇದ್ದು, ಈಗಾಗಲೇ 194 ಕಿಲೋಮೀಟರ್ನಷ್ಟು ವಯಾಡಕ್ಟ್ ಪೂರ್ಣಗೊಂಡಿದೆ. ಹಾಗೆಯೇ ಒಂದಷ್ಟು ಬ್ರಿಡ್ಜ್ಗಳು, ಪರ್ವತ ಸುರಂಗಗಳು, ಸ್ಟೀಲ್ ಬ್ರಿಡ್ಜ್ಗಳು ನಿರ್ಮಾಣ ಆಗಿವೆ. ಇನ್ನು 2026ಕ್ಕೆ ಸೂರತ್ ಹಾಗೂ ಬಿಳಿಮೊರಾ ನಡುವೆ ಮೊದಲ ಬುಲೆಟ್ ಟ್ರೈನ್ ಸೇವೆ ಆರಂಭ ಆಗಲಿದೆ ಅಂತ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಈಗ ಈ ರೈಲು ಯೋಜನೆಗೆ ಇನ್ನಷ್ಟು ವೇಗ ಕೊಡೋ ನಿಟ್ಟಲ್ಲಿ ರೈಲುಗಳ ನಿರ್ಮಾಣಕ್ಕೆ ಕೂಡ ಚಾಲನೆಯನ್ನು ಕೊಡಲಾಗಿದ್ದು, 2026ರ ಜನವರಿಯ ಹೊತ್ತಿಗೆ ರೈಲುಗಳ ನಿರ್ಮಾಣ ಸಂಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಗೆಳೆಯರೆ, ಇಲ್ಲಿ ಈ ರೈಲುಗಳನ್ನು ಭಾರತದಲ್ಲೇ ನಿರ್ಮಾಣ ಮಾಡೋದ್ರಿಂದ ಇಲ್ಲಿನ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಕೆಲಸ ಸಿಗುತ್ತೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ. ಹೀಗಾಗಿ ಭಾರತದ ಸರ್ಕಾರ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಭಾರತದ ಕಾರ್ಖಾನೆಗಳಿಗೆ ಬಲವನ್ನು ತುಂಬುವುದರ ಜೊತೆಗೆ ಭಾರತದ ಕೈಗಾರಿಕಾ ವಲಯ ಅತ್ಯಂತ ಬಲಿಷ್ಠವಾಗಿದೆ ಅನ್ನೋ ಸಂದೇಶವನ್ನು ಕೂಡ ಜಗತ್ತಿಗೆ ರವಾನೆ ಮಾಡುತ್ತೆ. ಸದ್ಯಕ್ಕೆ ಜಾಗತಿಕ ಕಾರ್ಖಾನೆ ಅಂತ ಕರೆಸ್ಕೊಳ್ತಾ ಇರೋದು ಚೈನಾ. ಅದನ್ನು ಹೊರತುಪಡಿಸಿದರೆ ಭಾರತ, ವಿಯೆಟ್ನಾಂ, ಮಲೇಷಿಯಾಗಳು ಇವೆ. ಆದರೆ ಚೈನಾಗೆ ಕಾಂಪೀಟ್ ಮಾಡುವ ತಾಕತ್ತು ಅಂತ ಇರೋದು ಮತ್ತು ಅಷ್ಟೇ ಪ್ರಮಾಣದ ವರ್ಕ್ ಫೋರ್ಸನ್ನು ಹೊಂದಿರುವ ದೇಶ ಭಾರತ. ಹೀಗಾಗಿ ಭಾರತ ಈಗ ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದು, ತನಗೆ ಬೇಕಾದ ಬಹುತೇಕ ವಸ್ತುಗಳನ್ನು ಭಾರತದಲ್ಲೇ ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಹಾಗೆ ಇಲ್ಲಿ ತಯಾರಾಗುವ ವಸ್ತುಗಳು ಜಗತ್ತಿನ ನಾನಾ ದೇಶಗಳಿಗೆ ರಫ್ತಾಗೋದಕ್ಕೆ ಕೂಡ ಸಾಧ್ಯ. ಆದರೆ
ಭಾರತದ ಆರ್ಥಿಕ ಸ್ಥಿತಿ ಮತ್ತಷ್ಟು ಗಟ್ಟಿಗೊಳ್ಳುತ್ತೆ. ಇದು ಗೆಳೆಯರೆ ಭಾರತದ ಬುಲೆಟ್ ಟ್ರೈನ್ ಯೋಜನೆ ಮತ್ತು ಅದಕ್ಕೆ ನಡೀತಿರೋ ಸಿದ್ಧತೆಗಳು ಹಾಗೂ ಭಾರತದಲ್ಲೇ ಅದಕ್ಕೆ ಬೇಕಾದ ರೈಲುಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.